ಆಂಧ್ರ ಸ್ಟೈಲ್ ಗೋಂಗೂರ ಚಿಕನ್ ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿರುತ್ತೆ. ಇದನ್ನು ಮಾಡೋದಕ್ಕೆ ಪುಂಡಿ ಸೊಪ್ಪು ತೊಗೊಂಡಿದ್ದೀನಿ. ಇದನ್ನು ಆಂಧ್ರದಲ್ಲಿ ಗೋಂಗೂರ ಹಾಕು ಅಂತಾರೆ. ನಮ್ಮ ತುಮಕೂರು ಕಡೆ ಇದನ್ನೇನು ಬಳಸೋದು ನನಗೆ ಗೊತ್ತಿಲ್ಲ. ನಾನು ಕೂಡ ಬೇರೆಯವ್ರನ್ನ ನೋಡಿ ಕಲ್ತಿರೋದು. ಇದನ್ನು ಮಾಡೋದಕ್ಕೆ ಕಾದಿರೋ ಪಾತ್ರೆಗೆ ಎಣ್ಣೆ ಹಾಕಿ ಸ್ವಲ್ಪ ಚಕ್ಕೆ ಲವಂಗ ಸಣ್ಣ ಈರುಳ್ಳಿ ಹಾಕ್ಕೊಂಡಿದ್ದೀನಿ. ಬೇಕಾದ್ರೆ ದಪ್ಪ ಈರುಳ್ಳಿ ಬೇಕಾದ್ರೆ ಕಟ್ ಮಾಡಿ ಹಾಕ್ಕೋಬೋದು. ಹಾಗೆ ಸ್ವಲ್ಪ ಕರಿಬೇವಿನ ಸೊಪ್ಪು, ಸ್ವಲ್ಪ ಹಸಿಮೆಣಸಿನ್ಕಾಯಿ, ಒಂದೆರಡು ಟೊಮೆಟೊ ಕಟ್ ಮಾಡಿ ಅದು ಸಾಫ್ಟ್ ಆಗೋವರೆಗೂ ಬೇಯಿಸ್ಕೊತಾ ಇದ್ದೀನಿ. ಇದು ನೋಡಿ ಸಾಫ್ಟ್ ಆಗಿದೆ. ತೊಳೆದಿರೋ ಅಂಥ ಗೋಂಗೂರ ಸೊಪ್ಪನ್ನ ಹಾಕ್ಕೋತಿದ್ದೀನಿ. ಸ್ವಲ್ಪ ಉಪ್ಪು ಹಾಕಿ ನಾನು ಲಿಡ್ನ ಕ್ಲೋಸ್ ಮಾಡಿದ್ದೀನಿ. ಸೊ ಉಪ್ಪು ಬೆಂದಮೇಲೆ ಕ್ವಾಂಟಿಟಿ ಕಮ್ಮಿನೇ ಆಗುತ್ತೆ. ಅದಕ್ಕೆ 1.5 kg ಚಿಕನ್ ಹಾಕ್ಕೊಂಡು ಸ್ವಲ್ಪ ಅರಿಶಿನ, ಧನಿಯಾ ಪುಡಿ, ಜೀರಿಗೆ ಪುಡಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಹಾಗೆ ಖಾರದ ಪುಡಿ ಹಾಕಿ ಉಪ್ಪು ನಾವು ಮುಂಚೆನೇ ಹಾಕ್ಕೊಂಡಿರೋದ್ರಿಂದ ಈಗ ಉಪ್ಪು ನೋಡ್ಕೊಂಡು ನಾವು ಹಾಕ್ಕೋಬೇಕಾಗತ್ತೆ. ಹಾಕಿರೋ ಅಂಥ ಮಸಾಲೆ ಎಲ್ಲ ಹಸಿ ವಾಸನೆ ಹೋಗಿ ಚಿಕನ್ ಬೆಂದು ಎಣ್ಣೆ ಎಲ್ಲ ಮೇಲೆ ಬರೋವರೆಗೂ ನಾವು ಬಿಟ್ಟು ಆಮೇಲೆ ನಾವು ಸ್ಟವ್ನ ಆಫ್ ಮಾಡಿಕೊಂಡ್ರೆ ಗೋಂಗೂರ ಚಿಕನ್ ರೆಡಿಯಾಗಿದೆ. ತುಂಬಾ ರುಚಿಯಾಗಿರುವಂಥ ಗೋಂಗೂರ ಚಿಕನ್ ನಾವು ಬಿಸಿ ಅನ್ನಕ್ಕೆ ಹಾಕ್ಕೊಂಡು ತಿಂತಾ ಇರೋಂಥ ಟೇಸ್ಟ್ ಅಂತೂ ಅದ್ಭುತವಾಗಿರುತ್ತೆ. ಈ ವಿಡಿಯೋ ನಿಮಗೂ ಕೂಡ ಇಷ್ಟ ಆಗುತ್ತೆ ಅಂದ್ಕೋತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಫಾಲೋ ಮಾಡಿ.